ನಮಸ್ತೆ. ಒಂದು ಪರಾತಲ್ಲಿ 1 ಕಪ್ ಈರುಳ್ಳಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸೋಂಪು, 1-2 ಟೇಬಲ್ ಸ್ಪೂನ್ ಗ್ರೀನ್ ಪೇಸ್ಟು, 1/4 ಟೀ ಸ್ಪೂನು ಉಪ್ಪು, ಮತ್ತು ಇದು ನೋಡಿ ಸ್ಪ್ರೌಟೆಡ್ ರಾಗಿ ಹಿಟ್ಟು. ಇದು 2 ಕಪ್ ತೊಗೊಂಡಿದ್ದೀನಿ, 250 ml ಕಪ್ಪು. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಗ್ರೀನ್ ಪೇಸ್ಟ್ಗೆ ಕೊತ್ತಂಬರಿ, ಕರಿಬೇವು, ಪುದೀನ ಮತ್ತು 1 ಮೆಣಸಿನ್ಕಾಯಿ ಹಾಕಿ ನೀರಿಲ್ಲದೆ ರುಬ್ಬಿದ್ದೆ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಸಾಫ್ಟಾಗಿ ಕಲಸೋದು. ನಾನು ಮಾಡ್ತಾ ಇರೋದು ಇವತ್ತು ಸಬ್ಬಕ್ಕಿ ಮತ್ತು ರಾಗಿ ಹಿಟ್ಟಿನ ಸ್ಪ್ರೌಟೆಡ್ ರಾಗಿ ಹಿಟ್ಟಿನ ರೊಟ್ಟಿ. ಈ ಬಿಸಿಲಿಗೆ ತಂಪಾಗಿರುತ್ತೆ, ಎನರ್ಜಿ ಕೊಡುತ್ತೆ, ಕ್ಯಾಲ್ಶಿಯಮ್ ರಿಚ್, ಫೈಬರ್ ರಿಚ್. ಇದು ನೋಡಿ ಚಿಕ್ಕ ಸಾಬುದಾನ ಸಬ್ಬಕ್ಕಿ. ಇದನ್ನು ಮುಳುಗೋಷ್ಟು ನೀರಲ್ಲಿ ರಾತ್ರಿ ಎಲ್ಲ ನೆನೆಸಿ ಬೆಳಗ್ಗೆ ನೀರು ಬಗ್ಸಿ 1 ಕಪ್ಪಷ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಟರ್ ಪೇಪರ್ ಅಥವಾ ಪಾರ್ಚ್ಮೆಂಟ್ ಪೇಪರ್ ಎಣ್ಣೆ ಹಚ್ಚಿರೋದಕ್ಕೆ ಬೆರಳಿಗೂ ಎಣ್ಣೆ ಹಚ್ಕೊಂಡು 1 ಪೋರ್ಷನ್ ಹಿಟ್ಟು ತೊಗೊಂಡು ಈ ಥರ ತೆಳ್ಳಗೆ ಸ್ಪ್ರೆಡ್ ಮಾಡಿ ಅಂಚನ್ನೆಲ್ಲ ನೀಟ್ ಮಾಡಿ ಈ ಥರ ಬೆರಳಲ್ಲಿ ನೀಟ್ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ, ಮಧ್ಯದಲ್ಲಿ ಬೇಕಾದ್ರೂ ಮಾಡ್ಬೋದು, ಸುತ್ತಲೂ ಬೇಕಾದ್ರೂ ಮಾಡ್ಬೋದು, ಮಾಡಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಗರಿ ಗರಿ ಆಗೋಕ್ಕೆ ಈ ಥರ ಮಾಡಿ ಎಣ್ಣೆ ಹಾಕೋದು. ಇದನ್ನು ಕಾದಿರೋ ಹೆಂಚಿನ ಮೇಲೆ ಹಾಕಿ 1-2 ನಿಮಿಷ ಬಿಟ್ಟು ಈ ಪೇಪರ್ನ ತೆಗೆದು ಹೀಗೆ ಎರಡೂ ಕಡೆಗೂ ಕ್ರಿಸ್ಪಿ ಆಗೋವರೆಗೂ ಬೇಯಿಸಿದ್ರೆ ಸಬ್ಬಕ್ಕಿ ರಾಗಿ ರೊಟ್ಟಿ ರೆಡಿಯಾಗುತ್ತೆ. ಚಟ್ನಿ, ಗೊಜ್ಜು, ಪಲ್ಯ, ಸಾಗು ಯಾವುದ್ರ ಜೊತೆ ಬೇಕಾದರೂ ಚೆನ್ನಾಗಿರುತ್ತೆ. ನೀವು ಎಲ್ಲ ಮಾಡಿ ನೋಡಿ, ಹೇಗೆ ಬಂತು ಹೇಳಿ, ಇಷ್ಟ ಆಯಿತಾ ಇಲ್ವಾ ಹೇಳಿ. ಇದು ನೋಡಿ ಕ್ಯಾರೆಟು ಮತ್ತು ಮೂಲಂಗಿ ತುರಿ ಹಾಕಿರೋ ಅದೇ ಸಬ್ಬಕ್ಕಿ ರಾಗಿ ರೊಟ್ಟಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.